ಕ್ವಾಡಿ ಗ್ವಾಪುರ ಮುರಿದು ಬಿದ್ದಾವ ಛತ್ರ ಚಾಮರ ಬೋಳು ಬೊಕ್ಕಸ ಬಾಳು ತತ್ತರ ಆಳು ಮಂದಿಯ ಕೊಳ್ಳು ಅಬ್ಬರ ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆಯೇ ನೀತಿಯ ಸತ್ತು ಹೋದ ನೆಲದಿ ಒಂದದ ಅರಮನೆ ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆಯೇ ಪ್ರೀತಿಯ ಹೊತ್ತು ಬೀಳೋ ಭಯದಿ ನಿಂತದ ಅರಮನೆ ಅರಿವಿನ ಕಣ್ಣ ಪೊರೆಗೆ ಹರಿದ ಕುರುಡು ಅರಮನೆ ಅರಿವಿನ ಕಣ್ಣ ಪೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಬಿರುಕು ಬಿಟ್ಟಾವ ಕ್ವಾಡಿ ಗ್ವಾಪುರ ಕ್ವಾಡಿ ಗ್ವಾಪುರ ಮುರಿದು ಬಿದ್ದಾವ ಛತ್ರ ಚಾಮರ ಛತ್ರ ಚಾಮರ ತಿರುಗಿ ಬಂದದ ಧರೆಗೆ ದ್ವಾಪರ ತಿರುಗು ಕಾಲದ ತೇರಿನ ಥರ ದೊರೆಗಳಾಟಕ್ಕೆ ವರಸೆ ಸಾವಿರ ನೂರು ದೊರೆಗಳು ಯಾರು ಜನಪರ ಹಸಿದಾಗ ನುಂಗೀತೆ ಹಸಿ ಸುಳ್ಳೆ ಸತ್ಯವಾ ಬದುಕಲ್ಲಿ ಬೆರೆತಿರುವುದು ಭ್ರಮೆಯಾಗ ವಾಸ್ತವ ಅಧಿಕಾರ ಅಭಿಮಾನ ಅತಿಯಾಸೆ ಹುತ್ತದಾಗ ಗತಿಸುತ್ತಾಗತ ಕಾಲ ಕಥೆಯಾಗಿದೆ ಕಾಲದ ಉರುಳ ಕೊರಳಿಗೆ ಬಿಗಿದು ರೂಸಿದ ಅರಮನೆ ತಾಳವ ಹೊಸೆದು ನಾಳಿನ ದೆಸೆಯೇ ಮಾಸಿದ ಅರಮನೆ ಬೆಳ್ಳಾನ ತಲೆಯ ಬಾಗಿದ ಡೂಗು ಬೆನ್ನಿನ ಅರಮನೆ ಸುಳ್ಳೆ ತಳುಕು ತೋರಿ ಬೀಗೋ ಪೊಳ್ಳಿನ ಅರಮನೆ ಅರಿವಿನ ಕಣ್ಣ ಪೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ಅರಿವಿನ ಕಣ್ಣ ಪೊರೆಗೆ ಹರಿದ ಕುರುಡು ಅರಮನೆ ಸಿರಿಗಳ ಕಳೆದು ತಿರಿದು ತಿನ್ನುತ್ತಾ ಕರುಗೋ ಅರಮನೆ ನಮ್ಮ ತವ್ರ ಮನೆಗಳವರು ಪಾಪ ಅಂತ ದುಡ್ದಿದ್ದು ಬೆಳೆದಿದ್ದು ತಿನ್ಲಿ ಅಂತ ಕೊಟ್ಟಿದ್ರೆ ಇಕ್ಕಿದು ಬಾಯಿ ಕಡಿತಿರ್ತೈತಲ್ಲ ಚುಟು ಚುಟು ಅಂತ ಏನೇನೋ ಒದರಿದ್ಲು ನಮ್ ತವ್ರ ಮನೆಯವರಿಂದನೇ ಅರಮನೆ ನಡೀತಿರೋದು ಅಂತ ನೀನು ಕೇಳಿಸ್ಕೊಂಡಿಯಲ್ಲ ಎಷ್ಟೋ ಸಲ. ಇವತ್ತಿನ್ನೂ ಕೋಳಿ ಕೂಗಿಲ್ಲ, ಆವಾಗ್ಲೇ ಎಲ್ರೇ ಏನ್ರೇ ಇನ್ನೂ ಯಾಕೆ ಎದ್ದಿಲ್ಲ, ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ದೀರಾ ಅಂದ್ಲು. ಅದಕ್ಕಿಕ್ಕಿ ಹೌದು, ನಮ್ಮಪ್ಪನ ಮನೆಯಿಂದನೇ ನಡೀತಿರೋದು ಈ ಅರಮನೆ ಅಂತ. ಇದು ನಮ್ಮಪ್ಪನ ಮನಿನೇ ಅಂದ್ಬಿಟ್ಲು. ಪಾಪ ಅತ್ತಿ ತಿರುಗೊಂದ್ ಮಾತು ಆಡ್ಲಿಲ್ಲಪ್ಪ. ಆಕಿಗೆ ಪಾಪ ಅಂತೀಯಲ್ಲ, ನಿನ್ಗ ಪಾಪ ಬರ್ತತಕ್ಕ. ಆಕಿ ಅಷ್ಟೆಲ್ಲ ಮೆರೆದಿದ್ದಕ್ಕ ಇನ್ನೂ ಈ ಮನ್ಯಾಗ ಮರಿಗಳು ಹುಟ್ಟಿಲ್ಲ. ನನ್ ಮ್ಯಾಲ್ ಸಿಟ್ಟಿಗೆದ್ದು ತವ್ರ ಮನಿಗ್ ಹೋಗ್ಯಾಳ, ನಮ್ ಮ್ಯಾಲ್ ಜಿದ್ದಕ್ ಬಿದ್ದು. ನಾನು ಬಂಡಿ ಬಂಡಿ ಕಾಳು ಕಟ್ಟಿ ತಕೊಂಡ್ ಬರ್ತೀನಂತ ಎರಡೆರಡ್ ಬಂಡಿ ಮಾಡ್ಕೊಂಡ್ ಹೋಗ್ಯಾರಪ್ಪೋ ನಿಮ್ ದೊಡ್ಡವಾರು. ನಿನಗಿನ್ ಮ್ಯಾಲ ಬಂಗಾರದ ಪಿಗ್ದಾನಿ ಕೊಡ್ತಾಳ ನೋಡು ಓಬಯ್ಯ, ಹುಷಾರಪ್ಪ. ಆಮೇಲೆ ಬಂಗಾರದ ಬಟ್ಲನ್ನ ಅಲ್ಲಿ ಇಲ್ಲಿ ಇಟ್ಟು ಮೈಮರಿ ಬೇಡ. ಓಬಯ್ಯ ಆರಾಮಾಗಿ ಮನೆಗ್ ಹೋಗ, ಕೆಲ್ಸ ಇಲ್ಲ ಏನಿಲ್ಲ. ಮನೆಗ್ ಹೋಗಿ ಏನ್ ಮಾಡ್ಲವ್ವ? ಏನ್ ಮಾಡ್ಲಿ ಅಂತ ಕೇಳ್ತೀಯಲ್ಲ, ಮನಿಗ್ ಹೋಗು, ಹೆಂಡ್ರು ಕಷ್ಟ ಸುಖ ಕೇಳು, ಗುಡಿ ಗುಂಡಾರಕ್ ಹೋಗು, 4 ಮೊಳ ಹೂವ ಕೊಡ್ಸು, ಸಂತಿಯಾಗೆ ಕೇಳಿದ್ ಕೊಡ್ಸು. ಅವ ಈ ವಯಸ್ಸಾಗ ಅವೆಲ್ಲ ಯಾಕವ? ಹೆಂಡ್ತಿನ್ ಚೆನ್ನಾಗ್ ನೋಡ್ಕೊಳಕ ಆ ವಯಸ್ಸು ಈ ವಯಸ್ಸು ಅಂತಂತಿದ್ಯಲ್ಲ ಬೋಬಯ್ಯ. ಬೆಳಕ್ ಹರಿಯಾಕ್ ಮೊದ್ಲ ಇಲ್ಲಿರ್ತಾನ, ಕತ್ಲು ಮುತ್ತಿದ್ಮೇಲೆ ಮನಿಗ್ ಹೊಕ್ಕಾನ. ಇನ್ನೆಲ್ ಹೆಂಡತಿ ಬಗ್ಗೆ ತಲೆ ಕೆಡಿಸ್ಕೊತಾನ ಬಿಡಕ್ಕ. ಒಬ್ಬಯ್ಯ, ನಿನ್ ಹೆಂಡತಿ ಯಾರ? ಆಕಿ ಹೆಂಗದಾಳ? ಆಕಿ ಮಕ್ಕ, ಆಕಿ ಹೆಸರು ನೆನಪದಾವೋ ಇಲ್ಲೋ? ವಾ ಯಾಕವ ಹಿಂಗಂತೀರಿ? ಯಾವಾಗ ನೋಡಿದ್ರು ದೊಡ್ಡವ್ವ ದೊಡ್ಡವಾರು ಅಂತ ಅವ್ರು ಚಾಕ್ರಿ ಮಾಡ್ತಿದ್ಯಲ್ಲ, ಅದಕ್ಕಂಗಂದ್ರು. ಅಲ್ಲ ಓಬಯ್ಯ, ಒಂದಿನ ಉಗ್ಳಿಡಿಯೋ ಚಾಕ್ರಿಯಿಂದ ಮುಕ್ತಿ ಸಿಕ್ಕೈತಿ, ಸಂತೋಷ ಪಡ್ಕೊಂಡ್ ಮನಿಗ್ ಹೋಗೋದ್ ಬಿಟ್ಟು ಏನ್ ಮಾಡ್ಲಿ ಅಂತ ಚಿಂತೆ ಮಾಡ್ತಿದ್ಯಲ್ಲ. ನಿನ್ನಿಂದಾಗಿ ತಾನು ಉಗ್ಳಿಡಿಯಕ್ಕ ಒಬ್ಬ ಆಳನಿಟ್ಟಿದೀನಿ ಅಂತ ಅತ್ತಿ ಎಷ್ಟು ದೌಲತ್ ತೋರ್ಸ್ತಾಳ ಗೊತ್ತಾ ಎಲ್ಲ ಕಡೆಗೆ. ವಾ ಈ ಕೆಲ್ಸ ಬಿಟ್ಟು ನನಗ್ ಬೇರೆ ಏನು ಬರಲ್ಲವ್ವ.
ಓಬಯ್ಯ ಅತ್ತಿ ಸಿಟ್ಟಾಗಿ ಹೋಗಿರೋದನ್ನ ನೋಡಿದ್ರ ಒಂದಿನದೊಳಗ ಅವ್ರ ಕೆಲಸ ಮುಗಿಯಲ್ಲ. ನಾಳೆ ಬೆಳಿಗ್ಗೆ ಬಂದ್ಬಿಡು ಹೋಗು, ಇಷ್ಟೊತ್ತಿಗೆ ಬಂದಿರ್ತಾರು ಹೋಗು. ಹೇಳೋ ಅಷ್ಟು ಹೇಳಿದೀವಪ್ಪ, ಇನ್ನ ನಿನ್ನಿಷ್ಟ. ಅರಮನೆಗೆ ಕುಂತು ಕುಂತು ಕಲ್ಲಾಗ್ತೀಯೋ ಇಲ್ಲ ಹೊರಗೆ ಅಡ್ಡಾಡ್ಕೆ ಅಂತ ತಣ್ಣಗಿರ್ತೀಯೋ ನಿನ್ ಮನ್ಸಿಗೆ ಬಂದಂಗೆ ಮಾಡಪ್ಪ. ಅಪ್ಪಣಿ ಕೊಟ್ರೆ ನಾ ಹೋಗಿ ಬರ್ತೀನವ್ವ. ಆಯ್ತು ಭಯ್ಯ, ಹೋಗಿ ನಾಳೆಗೆ ಬಾ ಹೋಗು. ಕಂದ ಓಬಯ್ಯ, ಹುಟ್ಟದಾಗಿಂದ ಉಗುಳು ಹಿಡಿದು ಹುಚ್ಚ ಹಿಡ್ದು ಬಿಟ್ಟೈತಿ ಓಬಯ್ಗ. ಪಾಪ ಈತಿನ್ ಬಿಡಾಕ ಆಳು ಜಿತ್ತಿಗಿಟ್ಕೊಂಡಾರ. ಇವ್ನ ಹೆಂಡ್ತಿ ಜಗಳೂರಿ ಏನು ಪಾಪ ಮಾಡಿದ್ಲು? ಆಸ್ರಿಗೆ ಬ್ಯಾಸ್ರಿಗೆ ಆಗಂಗಿಲ್ಲ ಅಂದ್ರ ಮದ್ವೆ ಯಾಕಾಗ್ತಾರ ಈ ಗಂಡಸ್ರು? ಸುಮ್ಮನೆ ತಿಂದು ಉಣ್ಕೊಂಡಿದ್ದು ಸತ್ತೋದ್ರಾಗ್ತವೆ. ಎಲ್ಲ ಗಂಡಸರು ಹಿಂಗೆ ಇರ್ತಾರೇನೆ? ಎಲ್ಲರ ಸುದ್ದಿ ನನಗೆ ಗೊತ್ತಿಲ್ಲ ಅಕ್ಕ, ಆದ್ರೆ ನಾನ್ ನೋಡಿರೋ ನಮ್ಮನೆತನದ ಗಂಡಸ್ರೆಲ್ಲ ಇಂಥವ್ರೆ. ಅದು ಹೌದು, ಎಲ್ಲವಕ್ಕೂ ಒಂದು ಹುಚ್ಚು. ಅಯ್ಯೋ ಅಕ್ಕ, ಬಾ ಅಕ್ಕ, ಹೆಂಗಿದ್ದಿ? ಬಾ ಬಾ ಅಕ್ಕ. ಬಾ. ಬರ್ರಿ ಬರ್ರಿ, ಬಂಡಿ ಪ್ರಯಾಣ ಮಾಡಿ ದಣದೇರ್ ಕಾಣ್ತೈತಿ. ಪಾನ್ಕ ಮಾಡ್ಲನ? ಅಕ್ಕ ಅಲ್ಲಿ ಬಾ, ಮ್ಯಾಲ್ ಕುಂದ್ರು. ನನ್ನ ಮನೆಯಾಗ ನಾನು ಕುಂದ್ರಕ್ಕ ನೀನ್ ಜಾಗ ತೋರಿಸ್ತೀನಪ್ಪ ರಾಜ್ಕುಮಾರ? ಅದು ಹಂಗಲ್ಲಕ್ಕ. ನನಗ ಉಸಿರು ಕೊಟ್ಟು ಬೆಳೆಸಿದ ಮನೆ ಇದು. ಇದ್ರಾಗ ನಾನು ನಿನ್ನನ್ನು ಬೆಳೆಸಿ ಆಡಿಸಿ ಇಲ್ಲಿ ಎಲ್ಲಿ ಏನೇನು ಐತಿ ಅಂತ ನನಗೆ ಗೊತ್ತು. ಅಲ್ಲಿ ಕುಂದ್ರು ಇಲ್ಲಿ ಕುಂದ್ರು ಅಂತ ಹೇಳಕ್ ಬರಬೇಡ. ಈ ಮನೆಯಾಗ ನಾ ಎಲ್ಲಿ ಬೇಕಾದರೂ ಕುಂದಿರ್ತೀನಿ, ತಿರುಗಾಡ್ತೀನಿ. ಏನಂತಿ? ಹೌದಂತೀನಿ. ಎಲ್ಲಿ ಮಕ್ಳೆಲ್ಲೂ ಕಾಣವಲ್ರು? ದೊಡ್ಡವರಿಬ್ರು ಹೊಲ್ದ ಹತ್ರ ಹೋಗ್ಯಾರ, ಸಣ್ಣವನ್ನ ಪಾಠಕ್ ಬಿಟ್ಟೇನಿ ಮಠದಾಗ. ಹೆರಿಗೆಗೆ ಇನ್ನೂ ಬರ್ಲಿಲ್ವೇನೋ ನೀನ್ ದೊಡ್ಡ ಮಗಳು? ಇಲ್ಲ ಅತ್ಗೆಮ್ಮ. ಬರೀ ನಮ್ದ ಕೇಳಾಕತ್ತಿಯಲ್ಲಕ್ಕ. ನೀ ಹೆಂಗದಿ ಹೇಳು? ಕಾಟಯ್ಯ ಹೆಂಗದಾನ? ಮತ್ತು ನಿಂದ ಸೊಸೆಯರ್ ಹೆಂಗದಾರ? ಆ ಬೈಚಪ್ಪ ಏನಾನ ಸುದ್ದಿ ಗೊತ್ತಾಯ್ತಾ? ಏನಪ್ಪ ಎಲ್ಲ ಒಂದೇ ಸಲಕ್ಕೆ ಕೇಳಿ ತಿಳ್ಕೊಂಡು ನನ್ನನ್ನು ನಿಂತಗಾಲ ಮೇಲೆ ತಿರುಗಿ ಹಂಗೆ ಹೋಗಂತಿ? ಏನಕ್ಕ ಎಂತ ಮಾತಾಡ್ತಿ? ಎಲ್ಲವ ಪಾನ್ಕ ಅಂದಿ? ಬೆಲ್ಲದ್ದ? ಬೆಲ್ಲದ. ಬೆಲ್ಲ ಅಂದ್ರೆ ಕುಟ್ಟಂಗಿಲ್ಲನ? ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ನೀರಾಗ ಹಾಕಿ ಕರಗಿಸು ಹೋಗು. ಕರ್ಗಕ್ಕೆ ಹೊತ್ತು ಹಿಡಿತದೆ. ಬಿಸಿಲಾಗ ಬಂದು ನನಗೂ ತಲೆ ತಿರುಗಾಕತ್ತೈತಿ. ಪಾನ್ಕ ಕುಡಿದು ಅಷ್ಟು ತಣ್ಣಗೆ ಆಗ್ತೇನೆ. ಹೋಗವ. ಆಯ್ತು ಅತ್ಗೆಮ್ಮ. ಸೂರಪ್ಪ, ಅಕ್ಕ, ನಿನ್ನ ಹತ್ರ ಒಂದು ಸಣ್ಣ ವಿಷಯ ಮಾತಾಡಬೇಕಿತ್ತು. ಏನ್ ಕೇಳಕ್ಕ? ಅವ್ವ ನಿನಗೆ ಎದೆ ಹಾಲು ಕೊಟ್ಟಿದ್ದಷ್ಟ, ಆದರೆ ಅವನಿಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಬೆಳೆಸಿ ಆಡಿಸಿ
ಕೂಸಿದ್ದವನ್ನ ಕೋಡ್ಗಳು ಮಾಡಿದ್ದು. ಹೌದಕ್ಕ, ಯಾರಿಲ್ಲಂದ್ರು. ಅಷ್ಟ ಅಲ್ಲ, ಕುದುರೆಡುವ ಅರಮನೆಗೆ ಭೈರನಾಯಕರ ಪಟ್ಟದ ರಾಣಿಯಾಗಿ ಮೆರೆದು ಈ ನಮ್ಮ ಮನೆಗೂ ಹೆಮ್ಮಿ ತಂದಿ. ಭೈರನಾಯಕರ ಐಭೋಗ ಅಂದ್ರನ ಐಭೋಗ. ಹಂಗ ಮೆರೆಯೋ ಸಾವುಕಾರನ ನಾನಂತೂ ಹಿಂದೆ ನೋಡಿಲ್ಲ, ಮುಂದೂ ನೋಡಲ್ಲ. ಪಟ್ಟದ ರಾಣಿಯಾಗಿದ್ದಾಗ ನಿನ್ನ ನೋಡೋದ ಒಂದು ಆನಂದ ಅಕ್ಕ. ರಾಣಿಯಾಗಿದ್ದಾಗ ಆ ಗತ್ತು ಅವತ್ತು ಹೆಂಗಿತ್ತು ಇವತ್ತು ಹಂಗ ಐತಿ. ಇಲ್ಲ, ರಾಜಮಾತೆ ಆದ್ಮೇಲೆ ಅದು ಇನ್ನೂ ಹೆಚ್ಚಾಗೈತಿ ಅಂತ ಅನ್ಸಾಕತ್ತೈತಿ. ಇದು ನೋಡಪ್ಪ, ನನ್ನ ತಮ್ಮ ಅನಿಸ್ಕೊಂಡಾತ ಆಡೋ ಮಾತು. ಹೇಳಕ್ಕ, ಏನದು ಸಣ್ಣ ವಿಷಯ? ಈ ಕುಂಪ್ಳಿಯವರು ಬಂದು ನಮ್ಮ ಆಸ್ತಿ ಪಾಸ್ತಿನೆಲ್ಲ ಕಸ್ಕೊಂಡು ನಮ್ಮನ್ನ ಹಲ್ಲು ಕಿತ್ತು ಹಾವು ಮಾಡ್ಬಿಟ್ಟಾರೆ. ಹಚ್ಚಿದ ಒಲಿ ಅರ್ಥ ಇರಲಿಲ್ಲ. ಬಂದು ಮಂದಿಗೆಲ್ಲ ಅನ್ನ ಕೊಟ್ಟು ಮನೆ ಅದು. ಈಗ ಆಳುಗಳಿಗೆ ನಿಮ್ಮ ಮನೆಗೆ ಹೋಗಿ ಉಂಡು ಬಂದು ಚಾಕ್ರಿ ಮಾಡ್ರಿ ಅನ್ನೋ ಹಂಗಾಗತ್ತೆ. ಅರಮನೆ ಬೀಳಕತ್ತೈತಿ. ಅಕ್ಕ, ಇದೆಲ್ಲ ಎಷ್ಟು ದಿವಸ ಹೇಳು? ನಾವು ಜಮೀನ್ದಾರರು ತಿರುಗಿ ಬಿದ್ರೆ ಯಾವ ಕಂಪ್ನಿನೂ ಉಳಿಯಲ್ಲ. ಜಮೀನ್ದಾರರು ಸೊಕ್ಕಿನವರು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಾಡಿ. ಅವರು ಒಂದಾಗೋದು ಯಾವ ಕಾಲಕ್ಕೂ. ಅಷ್ಟಾಗ ದೇಶನೆಲ್ಲ ಕೊಳ್ಳಿ ಹೊಡೆದು ಕುಂಪ್ಳಿನವರು ತಾವಾಗೆ ಹೋಗ್ತಾರೆ ಅನ್ಸುತ್ತೆ. ಆದರೂ ನೀ ಹೇಳೋ ಆ ದಿವಸ ನಾಳೆನೇ ಬರಲಪ್ಪ. ಅಲ್ಲಿವರೆಗೂ ಅರಮನೆಯಾಗ ನನ್ನ ಮರ್ಯಾದೆ ಹೋಗ್ದಾಗ ನೀನೇ ನೋಡ್ಕೋಬೇಕು. ಅರಮನೆಯಾಗ ಮರ್ಯಾದೆ ಹೋಗೋದು ಅಂದ್ರೆ ಏನಕ್ಕ? ಏನಾತ್ ಹೇಳು. ಆ ನನ್ನ ಸೌತಿ ಮಗ ಪಾಂಚಾಲ ಕಾಟ್ಯಾನ್ ಹೆಂಡ್ರ ಐದಾರಲ್ಲ, ಅವ್ರು ಏನಂತಾರ ಗೊತ್ತಾ? ನಮ್ಮ ತವರು ಮನೆಯಿಂದ ತಂದು ಹಾಕ್ತಿರೋದಕ್ಕ ಈ ಮನೆ ಉಳಿದಿರೋದು ನೀವು ನಮ್ಮ ಹಂಗನಾಗಿದ್ದೀರಿ. ನಾವು ಒಂದೊತ್ತು ತಂದು ಹಾಕ್ತಿದ್ರೆ ನಿಮಗೊಂದೊತ್ತು ಕೂಳಿಲ್ಲ ಅಂದ. ಯಾವಳಕ್ಕ ಅವಳು? ನಿನ್ನ ಅನ್ನೋದು ಎಲ್ರೂ ಅಂತಾರಪ್ಪ. ಅಕ್ಕ, ನಾ ಇರೋ ಮಠ ನೀ ಏನ್ ಚಿಂತೆ ಮಾಡಬೇಡ. ಈಗ ನಾ ಏನ್ ಮಾಡ್ಬೇಕು ಹೇಳು? ಏನು ಇಲ್ಲಪ್ಪ, ನಾನು 2 ಬಂಡಿ ತಂದೀನಿ. ಒಂದು ಸಣ್ಣ ಕೆಲಸ ಮಾಡು. ಅಕ್ಕಿ, ಬೇಳೆ, ಜೋಳ, ರಾಗಿ, ಉಳ್ಳಾಗಡ್ಡೆ, ಬೆಳ್ಳುಳ್ಳಿ, ತರಕಾರಿ, ಹಣ್ಣು ಹಂಪಲು, ಉಣ್ಣೋದು ತಿನ್ನೋದು ಏನೇನು ಅದವೋ ಅದನ್ನೆಲ್ಲ ಗಾಡಿಗೆ ಒಟ್ಸು. ಕೇಳಿದಾಗ ಕಳಿಸ್ತಾ ಇರಪ್ಪ. ಬಂಡಿನ ನೋಡಿದವರೆಲ್ಲ ತವರು ಮನೆ ಅಂತಂದ್ರೆ ಭೈರಮಾಂಬೆಯ ತವರು ಮನೆ ಅನ್ಬೇಕು. ಅದನ್ನೇ ಕೇಳಿಸ್ಕೊಂಡು ನನ್ನ ಸೊಸೆಯರೆಲ್ಲ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಅಷ್ಟೇ ಅಲ್ಲ, ಆಯ್ತು ಅನ್ಕೊಳಕ್ಕ. ಬಂದೆ ಅಕ್ಕ, ಬಂದೆ. ಅಪ್ಪ ವೀರಯ್ಯ, ಊರಿಗೆ ಕಷ್ಟ ಬಂದಾಗ ನಿನ್ನ ಪ್ರಾಣ ಕೊಟ್ಟು ಊರ್ ಮಂದಿನ ಕಾಪಾಡ್ದಾತಾನೆ. ಮನ್ಸಾಗೆ ಏನೋ ಬುಗ್ಲು ಅನ್ನಕತ್ತೆ. ನನ್ನ ಕಾಪಾಡಪ್ಪ. ಯಾರೋ ಬಂದು ಏನೋ ಮಾಡಿಬಿಡ್ತಾರ ಅನ್ನೋ ದಿಗ್ಲು ತಲೆಯಾಗ ಕೊರೆಯಕತ್ತೆ. ರಾತ್ರಿ ದೇವ್ನಂಗ ಯಾರೋ ಬಂದು
ಕರೆದಂಗ ಕನಸು. ಬೆಳಗ್ಗೆ ಅರಮನೆಯಾಗ ಹೋಗಿ ನೋಡಿದ್ರೆ ಕೆಲಸವೇ ಇಲ್ಲ. ಏನಾಗೈತೆ ನನಗೆ? ಈ ವರ್ಷ ಇಲ್ಲದ್ದು ಇವಾಗ ಏನಪ್ಪ? ನನಗಿದೆಲ್ಲ ಹೊಸದಾಗಕತ್ತಿ. ನಮ್ಮಪ್ಪ ಬದುಕಿಗೆ ಹೊಸದೇನು ಅಂಟಿಸ್ಬೇಡಪ್ಪ. ವೀರಯ್ಯ ಕಾಪಾಡಪ್ಪ. ಏನ ಅಲ್ರಿ ಸಾಯೋ ವಯಸ್ಸಾತು, ಇನ್ನ ಬೇಡ ಬುದ್ಧಿ ಬಿಟ್ಟಿಲ್ ನೋಡ್ರಿ ನಿಮ್ಮಕ್ಕ. ಮೆಲ್ಕ ಮಾತಾಡ. ಅಲ್ರಿ 10 ವರ್ಷಕ್ಕಿದ್ದಾಗ ಮದುವೆಯಾಗಿ ಹೋದಕ್ಕೆ ಈ ಮನಿಗೆ ಏನ್ ಮಾಡ್ಯಾಳ? ಇವಾಗ ಬಂದು ಬಂಡಿಗಟ್ಲೆ ಕಾಳು ಕಡಿ ಕೊಡಂದ್ರ ಅಲ್ರಿ ಅಕ್ಕಿ ಬೇಕಾದ್ರ ಮನಿನ ಕೇಳ್ತಾಳ. ನೀವ್ ನಾಳೆ ಮನಿ ಬಿಟ್ಕೊಡ್ತೇನಂತೀರೇನ? ನಾನು ನನ್ ಮಕ್ಳು ಇರೋ ಮಠ ಇದನ್ ಮಾಡಕ್ ಕೊಡಾಕಿಲ್ಲ. ಅದೇನೋ ಇದ್ರು ನಾವ್ ಸತ್ ಮೇಲೆನ. ಛೇ, ಅಂತವ್ ಯಾಕೆ ಮಾತಾಡ್ತಿ? ನಮ್ಮ ಕಷ್ಟ ಕಾಲದಾಗ ಆಕಿ ನಮ್ ಜೊತೆ ನಿಂತಿಲ್ಲೇನ? ಇಲ್ಲ ಅಂದ್ರ ಯಾರಿ? ಆದ್ರೆ ಇದ್ದಿದ್ದೆಲ್ಲ ಕೊಟ್ಟು ಆಕಿನ್ ಪರದೇಶ ಆಗಿಲ್ಲಲ್ಲ. ಲೇ ಓಬಯ್ಯ, ಲೇ ಓಬಯ್ಯ. ಯಾರು ನೀನು? ದೇವ್ರು, ದೇವರು, ನೀ ಯಾರ ಆಗಿರು, ತಡಿಬ್ಯಾಡ ನನ್ನ. ಇದು ನನ್ನ ಶರೀರ, ನಾ ಒಳಗೆ ಹೋಗ್ತೀನಿ. ಇದು ನನ್ನ ಮನಿ. ಯಾಕೆ ಶರೀರ? ನನ್ನ ಮೇಲೆ ಯಾಕೆ ಸಿಟ್ಟಾಗಿದ್ದೀನಿ? ನಾನು ನಿನ್ನೊಳಗ ಬ್ಯಾಡಾಗೈತೇನು? ಲೇ ಓಬಯ್ಯ, ಈ ಕ್ಷಣದಿಂದ ಈ ಶರೀರ ಅಂದರೆ ನಾನು ನಿನ್ನದಲ್ಲ. ನಾನು ಸಗುತಿ ಸಾಂಭವ್ಯ ವಾಸಕ್ಕ ಸಜ್ಜಾಗಿನಿ ಕಣಪ್ಪ. ಏನಂದೆ? ಸಾಂಭವಿ ತಾಯಿ ತನ್ನ ಅಕ್ಕಂಗೇರಾಗಿರೋ ಸುಂಕ್ಲಿ, ಚೌಡಿ, ಉಡುಸ್ಲಿ, ಮಾರಿ, ಮಸಣಿ
ಇನ್ನ ಸಾವಿರಾರು ಮಂದಿ ಜೊತೆಗೆ ದಯ ಮಾಡ್ಸ್ಯಾಳ. ಒಬ್ಬೊಬ್ರು ಒಂದೊಂದು ಮೃಗಗಳನ್ನ ವಾಹನ ಮಾಡ್ಕೊಂಡಾರ. ಒಂದೊಂದು ಕೈಯಾಗ ಒಂದೊಂದು ಆಯುಧ ಹಿಡ್ಕೊಂಡಾರ. ಬ್ಯಾರೆ ಬ್ಯಾರೆ ಹಕ್ಕಿಗಳನ್ನ ತಲೆಗೆ ಹೂಗಳಂಗ ಮುಡ್ಕಂಡಾರ. 7 ಲೋಕಗಳಿಗೆ ಕೇಳ್ಸಂಗ ನಗಕ್ಕತ್ತಾರ. ನೋಡಲ್ಲಿ, ನನಗೆ ನೀನು ಬ್ಯಾಡಪ್ಪ, ಹೋಗು. ನೋಡಲ್ಲಿ ಅವನ್ನ, ಕೇಳು ಆಕಿ ಏನು ಹೇಳ್ತಾಳ ಅಂತ. ಎಲೆ ಕಂದ ಓಬಯ್ಯ, ಅವ್ವ, ಯಾರವ್ವ ನೀನು? ನಾನು ಕಂದ ಸಾಂಬವಿ. ನಿನ್ನೆ ರಾತ್ರಿ ಮಾಡ್ದಂಗ ಅಂಜಿಕಂಬ್ಯಾಡ ಕಂದ. ಇಲ್ಲವ್ವ, ಎದ್ರಂಗಿಲ್ಲವ್ವ. ನೀನು ಯಾರು ಅಂತ ಹೇಳ್ದಲ್ಲವ್ವ. ಅವ್ವ, ತಾಯಿ ಅಂದ್ರೆ ನೀನೇ ಕಣವ್ವ. ನಿನ್ನ ದರ್ಶನದಿಂದ ಈ ಜನ್ಮ ಸಾರ್ಥಕ ಆಯ್ತವ್ವ. ಈ ಕ್ಷಣದಿಂದ ನಿನ್ ಶರೀರ ನಿಂದಲ್ಲ, ನಂದು. ನಡಿ, ನಾನು ಆದಿಶಕ್ತಿ ಸಾಂಬವಿ. ನಾನು ವಸ್ತಿಯಾಗ್ತೀನಿ ಇದ್ರಾಗ. ನಾನು ಸಾವಿರಾರು ವರ್ಷಗಳಿಂದ ಕಾಯಕತ್ತೀನಿ ಒಂದೊಳ್ಳೆ ವಸ್ತಿಗಾಗಿ, ಸಿಕ್ಕಿರ್ಲಿಲ್ಲ. ಅದು ಹ್ಯಾಂಗ ಇಷ್ಟು ದಿವಸ ನಿನ್ ಶರೀರ ನನ್ನ ಕಣ್ಣಿಂದ ತಪ್ಪಿಸ್ಕೊಂಡಿತ್ತೋ ಏನೋ. ನೋಡು ಹೆಂಗೈತೆ ಶಿವನ ಆಟ. ಇವಾಗ ಇದು ಸಿಕ್ಕೈತೆ, ನಾನಂತೂ ಬಿಡಲ್ಲಪ್ಪ. ಇದು ಇನ್ ಮುಂದೆ ನನ್ನ ವಸ್ತಿ, ನೀನ್ ಹೊಂಡು. ನಿನಗ ನನ್ನ ಶರೀರನೇ ಬೇಕಾಗಿತ್ತೇನವ್ವ? ಇದ್ರಾಗ ಏನೈತವ್ವ ಸಿರಿ ಸಂಪತ್ತು? ಒಂದೊಂದು ಹೆಜ್ಜೆ ಎತ್ತಿಡಾಕ ಕೈಯ ಪಿಯ ಅಂತಾವ. ಕುಂತ್ರೆ ಎದ್ದೇಳಕ್ಕಾಗುವ, ನಿಂತ್ರೆ ಕುಂದ್ರಕ್ಕಾಗುವುದು. ಕಣ್ಣು, ಕಿವಿ, ಚರ್ಮ, ಎಲುಬು ಎಲ್ಲ ಸೌದು ಹೋಗ್ಯಾವವ್ವ. ಇಂಥ ಶರೀರದಾಗ ಏನು ಐಭೋಗ ಐತಿ ಅಂತ ಬಂದಿಯವ್ವ? ಇದ್ರಾಗ ಹೆಂಗ ವಸ್ತಿ ಇರ್ತೀಯವ್ವ? ಈ ನನ್ನ ಮಠ ಮೈಲಿಗೆ ಶರೀರದಾಗ ಬಂದು ಹೆಂಗ ವಸ್ತಿ ಇರ್ತೀಯವ್ವ? ಬ್ಯಾಡವ್ವ. ವಾ, ನೀನು ಇಲ್ಲಿಂದ ದೂರ ಹೋಗ್ತೀನಂದ್ರ ನಾನು ನಿನ್ನ ಗುಡಿಗೆ ಬಂದು ತಳಿ ಬೋಳ್ಸ್ಕೊಂತೀನಿ. ಮೈನ ಅಡ್ಡಡ್ಡ ಕೊಯ್ದು ಚರ್ಗ ಚೆಲ್ತೀನವ್ವ. ಲೋ, ನಾನು ನಿನ್ನ ಕೇಳ್ಕಂತಿಲ್ಲ, ಅಪ್ನೆ ಮಾಡಕತ್ತೀನಿ. ಹೊಂಡು. ಅವ್ವ, ಹೋಗು. ರಾಜ್ಯ ತಲಿಯ ಎತ್ಯದ, ಹಾಲ ನೀಡುವ ಮಲಿಯು ಬದ್ಯದ. ಒಳಿತು ಕೆಡುಕಿನ ನಿತ್ಯ ಕದನದಿ ತಲಿಗೆ ಬುಡವೇನೆ ತಿರುಗಿ ಬಿದ್ದದ. ಸಾವಿಲ್ಲಿ ತೂಗಿವುದು ಬದುಕಿನ ಕೊಟ್ಟಿಲ. ಕಲಿಸವರಿ ತುಟಿಗಿಟ್ಟು ನಂಜಿನ ಪಟ್ಟಲ. ಬಿಗುಮಾನ ಬಡಿವಾರ ಬರಿಸಕ್ಕೆ ಮಿಕ್ಕಿದಾಗ ಕಥಿಸುತ್ತ ಗತ ಕಾಲ ಕಥೆಯ.